ಶ್ರುತಿ ಪ್ರಪೋಸ್ ಮಾಡಿದ್ಯಾ? ಶ್ರುತಿ ಏನ್ ಹೇಳಿದ್ಲು ಹೇಳು. ಹಲೋ ಡಿಡಿ, ನಾನು ವೆನೆಲಾ. ವೆನೆಲಾ ಎಲ್ಲಿದ್ಯಾ? ನಾನು ಇಲ್ಲಿ ಸ್ಟೇಜ್ ಮೇಲೆ ವೈಟ್ ಶರ್ಟ್ ಹಾಕೊಂಡು ನೀನ್ ಕಾಣ್ತಾ ಇದ್ದೀನಾ? ಡಿಡಿ, ನೀನೇನೋ ಮಾತಾಡ್ಬೇಡ, ನಾನು ಹೇಳೋದ್ನ ಕೇಳು. ಡಿಡಿ, ನಾನಿನ್ನ ಭೇಟಿ ಆಗ್ಬೇಕು ಅಂತಾನೆ ಇದ್ದೆ, ಆದ್ರೆ ನಾನ್ ನಿನ್ ಮುಂದೆ ಬಂದ್ ನಿಂತು ನಿನ್ಗಿಷ್ಟ ಆಗದೆ ಇದ್ರೆ ಆಗ ನಿನ್ನ ಫೇಸ್ ಮಾಡ್ತಾ 3 ವರ್ಷ ಇರಕ್ಕಾಗಲ್ಲ. ಐ ಆಮ್ ನಾಟ್ ರೆಡಿ ಟು ಮೀಟ್ ಯು ಎಟ್. ವೆನೆಲಾ ಏನ್ ಮಾತಾಡ್ತಿದ್ಯಾ? ಒಂದ್ಸಲ ಮೀಟ್ ಮಾಡು ಪ್ಲೀಸ್. ಹಲೋ ವೆನೆಲಾ ಎಲ್ಲಿದ್ಯಾ? ಸಾರಿ ಡಿಡಿ. ಏನಾಯ್ತು ಮಗ? ವೆನೆಲಾ ಬರ್ತಿಲ್ಲ ಮಗ. ಈ ಟೈಮಲ್ಲಿ ಇದನ್ನ ಕೇಳಬೇಕೋ ಗೊತ್ತಾಗ್ತಾ ಇಲ್ಲ. ಲಡ್ಡು ಈಗ ವೈನ್ ಶಾಪ್ ಹತ್ರ ಇದ್ದಾನಂತೆ. ನಿಂಗೇನಾದ್ರೂ ಬೇಕಿತ್ತಾ? ನೋವಲ್ಲಿದ್ದೀನೋ, ಬಿಯರ್ ಕುಡಿತೀನಿ ಅಂತ ಗೊತ್ತಿಲ್ವಾ? ಒಂದ್ 4 ಎತ್ಕೊಂಡ್ಬರ್ತೀನಿ. ಎಲ್ಲಿದ್ವು ನಾವು? ಅದೇ ಅಣ್ಣ, ವೆನ್ನೆಲಾ ಮತ್ತೆ ಅಶೋಕ್ ಅವ್ರ ಲವ್ ಅಷ್ಟು ಬಗ್ಗೆ ಹೇಳ್ತಾರೆ ನಾವೆಲ್ಲ. ಕಟ್ ಮಾಡಿದ್ರೆ 4th ಇಯರ್ ಅಣ್ಣ, ಮತ್ತೆ ಸೆಕೆಂಡ್ ಇಯರ್ ಥರ್ಡ್ ಇಯರ್. ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲಿ ಎಕ್ಸಾಮು ಅರಿಯರು. ಕರೆಕ್ಟ್. ನೀವು 3 Idiots ಮೂವಿ ನೋಡಿಲ್ವೇನ್ರ? ನೋಡಿದಿರ ತಾನೆ? ಅದ್ರಲ್ಲಿ ಏನಿರುತ್ತೆ? ಫಸ್ಟ್ ಹಾಫ್ ಫಸ್ಟ್ ಇಯರ್ ಇರುತ್ತೆ, ಸೆಕೆಂಡ್ ಹಾಫ್ 4th ಇಯರ್ ಡೈರೆಕ್ಟ್. ಹೌದಲ್ವಾ? ನಮ್ದು ಕೂಡ ಸೇಮ್. ಕರೆಕ್ಟ್ ಅಣ್ಣ. ಓಕೆ. ಕೊನೆಗೂ ಡಿಡಿ ಕಾಲೇಜ್ ಪ್ರೆಸಿಡೆಂಟ್ ಆದ. ಮೊದಲಿಗೆ ಈ ವೇದಿಕೆಯನ್ನು ಅಲಂಕರಿಸಿರೋ ನಿಮ್ ಬಗ್ಗೆನೆ ಸರ್, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಮನೋಜ್. ಥ್ಯಾಂಕ್ ಯು ಮನೋಜ್, ಸೂಪರ್, ಲವ್ ಯು. ಈಗ ನಮ್ ಸ್ಟೇಜ್ ಮೇಲಿರೋ ನಮ್ ಡೀನ್ ಅವ್ರಿಗೆ, ಹಾಗೆ ನಮ್ಮ ಪ್ರಿನ್ಸಿಪಲ್ ಅವ್ರಿಗೆ ವಾಟರ್ ಬಾಟಲ್ಸ್ ಕೊಟ್ಬಿಡ್ರು. ಕೂಲ್ ಆಗಿರ್ಬೇಕು. ಕೂತ್ಕೊಳ್ಳಿ. ಇವತ್ತು ನಾನು ಏನ್ ಹೇಳಬೇಕು ಅಂತಿದ್ದೀನಿ ಅಂದ್ರೆ, ವೆಲ್ಕಮ್ ಟು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಹೇಳ, ನೀನು ಸ್ವಾರ್ಥಿ ಕೀರ್ತಿ ಅಂತ ಇಬ್ರು ಹುಡುಗಿನ ಒಂದೇ ಸಲ ಪಟಾಯಿಸ್ತಾ ಇದೀಯ. ಐ ಲವ್ ಯು ಕೀರ್ತಿ ಅಂತ ಸ್ವಾತಿಗೆ ಮೆಸೇಜ್ ಕಳ್ಸಿದ್ಯಾ. ವಾಟ್ ದ ಎಫ್ ಅಂತ ಆ ಹುಡುಗಿ ರಿಪ್ಲೈ ಮಾಡಿದ್ಲು. ಏನ್ ಮಾಡ್ತೀಯ? ಸ್ವಾತಿ, ಇವತ್ತಿಂದ ನಿನ್ನ ಹೆಸರು ಕೀರ್ತಿ, ಯಾಕಂದ್ರೆ ನನ್ನ ತಾಯಿ ಹೆಸರು ಕೀರ್ತಿ. ವಾಹ್! ಕಾಲೇಜಲ್ಲಿ ಬಾಯ್ಸ್ಗೆಲ್ಲ ನಮ್ಮ ಮನೋಜು ಗುರು ಆಗೋದ. ಶ್ರುತಿ ಬಿಟ್ಟು ಹೋದ್ಮೇಲೆ 3 ವರ್ಷ ಸಿಂಗಲ್ ಆಗಿ ಉಳ್ಕೊಬಿಟ್ಟ ಪಾಪ. ವೀಕ್ಲಿ ಒನ್ಸ್ ತುಂಬಾ ಬೇಜಾರ್ ಮಾಡ್ಕೋತಿದ್ದ ಅವಳು ನೆನ್ಸ್ಕೊಂಡು. ಎದ್ದಾಳಪ್ಪ ಎದ್ದಾಳು, ನನ್ನ ಕೆಲಸ ನಾನ್ ಮಾಡ್ಬಾರ್ದಾ? ಎದ್ದೋಗು. ನನ್ನ ಎಮೋಷನ್ಸ್ ವ್ಯಾಲ್ಯೂ ಇಲ್ವಾ? ನಿನ್ನ ಎಮೋಷನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗ್ 1000 ಕೆಲಸ ಇದೆ. ಇಡೀ ಕಾಲೇಜ್ಗೆ ಹೋಪ್ ಗೊತ್ತಾ ನಾನು? ಸರಿ ಎಲ್ರು ಈಗ ಡಿಸಪಾಯಿಂಟ್ ಆಗ್ಬೇಡಿ. ಒಂದೊಳ್ಳೆ ಎಪಿಸೋಡ್ ಹೇಳ್ತೀನಿ. ಹೇಳಿ ಅಣ್ಣ. 3rd ಇಯರ್ ಕಂಡ್ರು ನಾವು ಆಸ್ ಯೂಶುವಲ್ ಭಗವಾನ್ ಕ್ಯಾಂಟೀನ್ ಅಲ್ಲಿ ಚಿಲ್ ಮಾಡ್ತಿದ್ವಿ. ಎಲ್ಲಿಂದ ಅಂತ ಗೊತ್ತಿಲ್ಲ, ಯಾಕಂತ ಗೊತ್ತಿಲ್ಲ, ಆದ್ರೆ ರ್ಯಾಂಡಮ್ ರೌಡೀಸ್ ಬಂದ್ರು. ವಲ್ಗರ್ ಸಾಂಗ್ ಹಾಡೋದಕ್ಕೆ ಶುರು ಮಾಡಿದ್ರು. ಲಿರಿಕ್ಸ್ ಚೆನ್ನಾಗಿರ್ಲಿಲ್ಲ. ಏನ್ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಮನೋಜ್ ಫುಲ್ ಸೀರಿಯಸ್ ಆಗ್ಬಿಟ್ಟ. ಏನ್ ಬ್ರೋ, ಶರ್ಟ್